ಒಂದು ಧೂಳಿಂದಲೇ ಈ ಪ್ರಪಂಚ ಎಂಬ ಸತ್ಯವನ್ನು ತಿಳಿಯಬೇಕು. ಒಂದು ಧೂಳಿಂದಲೇ ಇಷ್ಟು ದೊಡ್ಡ ಪರ್ವತ ಎಂಬ ಸತ್ಯವನ್ನು ತಿಳಿಯಬೇಕು. ಆ ಒಂದು ಎಂಬುದು ಇಲ್ಲದಿದ್ದರೆ ಯಾವುದೂ ಇಲ್ಲ. ಹೇಳ್ತಾರೆ ಆ ಒಂದು ಬಹಳ ಮುಖ್ಯ. ಆ ₹1 ಬಹಳ ಮುಖ್ಯ ಆಗ್ತದೆ. ಆ ಒಂದು ಎಂಬುದೇ ಭಗವಂತ, ಪರಮಾತ್ಮನಿಗಿದೆ. ಪರಮಾತ್ಮನೆಂಬುವನು ಒಂದು. ಅವನಲ್ಲಿ ಎಲ್ಲರೂ ಒಂದು. ಅವನ ಒಳಗಿರುವುದೆಲ್ಲ. ಅವರಿಗೆ ಪರಮಾತ್ಮ ಅಂತೇಳಿ, ಭಗವಂತ ಅಂತೇಳಿ, ದೇವರು ಅಂತೇಳಿ, ಶಕ್ತಿ ಅಂತೇಳಿ, ಎನರ್ಜಿ ಅಂತೇಳಿ, ಮೂಲ ಎನರ್ಜಿ. ಅದರ ಒಳಗೆ ಎಲ್ಲ ಎನರ್ಜಿ ಇರುವುದು. ಮೂಲ ಶಕ್ತಿ ಅದು ಶೂನ್ಯದಲ್ಲಿತ್ತು. ಶೂನ್ಯದಿಂದ ಹೊರಗೆ ಬಂದದ್ದು 3 ಶಕ್ತಿ, ಅಗ್ನಿ, ವಾಯು, ಜಲ ಅಂತೇಳಿ. ಆ ಶೂನ್ಯದಿಂದ ಹೊರಗೆ ಬರ್ತದಲ್ವ ಅಗ್ನಿ, ವಾಯು, ಜಲ, ಇದು ಶಕ್ತಿಗಳಾಗಿ ಪರಿವರ್ತನೆ. ಬೇರೆ ಅನೇಕ ರೀತಿಯ ಎನರ್ಜಿಗಳಾಗಿ ಅದು ಪರಿವರ್ತನೆ ಆಗ್ತಾನೆ ಹೋಯ್ತದೆ. ಅದು ಮುಂದೆ 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 ಎಷ್ಟು ಮುಂದೆ ಹೋಯ್ತು ಅಂತ ಗೊತ್ತಿಲ್ಲ, ಅಷ್ಟು ಮುಂದೆ ಹೋಯ್ತದೆ. ಅಷ್ಟು ಮುಂದೆ ಹೋಗುವಾಗ ಒಂದೊಂದೇ ಗ್ರಹಗಳು, ಒಂದೊಂದೇ ಎಂಥದ್ದು ಬ್ರಹ್ಮಾಂಡದ ಸೃಷ್ಟಿಗಳು ಪ್ರಾರಂಭವಾಯಿತು. ನಕ್ಷತ್ರಗಳು, ಸೂರ್ಯ, ಚಂದ್ರ, ಇದೆಲ್ಲವೂ ಅಲ್ಲಿ ಆಯಾಯ ಲೋಕಕ್ಕೆ ಬೇಕಾದಾಗಿ ಸೃಷ್ಟಿಯಾಯಿತು. ನಮಗೆ ಇದು ಮಾತ್ರ ಗೊತ್ತಿರೋದು ಯಾವುದು? ಈ ಭೂಲೋಕ. ನಮಗೆ ಯಾವ ಲೋಕವೂ ಗೊತ್ತಿಲ್ಲ. ಇದು ಸತ್ಯ. ಈಗ ಎಲ್ಲ ಕಂಡುಹಿಡಿತಾರೆ ಎಂತ ವಿಜ್ಞಾನದಲ್ಲಿ. ಆ ಲೋಕ ಹಾಗೆ ಉಂಟು, ಈ ಲೋಕ ಹೀಗೆ ಉಂಟು, ಎಲ್ಲ ಕಂಡುಹಿಡಿತಾರೆ. ಏನು ಪ್ರಯೋಜನ? ನಮ್ಮ ಲೋಕ ಹೇಗೆ ಉಂಟು ಅಂತಲೇ ಗೊತ್ತಿಲ್ಲಲ್ಲ. ನಮ್ಮ ಸ್ಥಿತಿಯೇ ಹೇಗೆ ಉಂಟು ಅಂತ ಗೊತ್ತಿಲ್ಲ ಅದರಲ್ಲಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ? ಅತಿಯಾದ ಬುದ್ಧಿ, ಅತಿಯಾದ ಜ್ಞಾನ. ಈ ಅತಿಯಾದ ಜ್ಞಾನ, ಅತಿಯಾದ ಬುದ್ಧಿ ಉಂಟಲ್ವಾ, ಇದು ವೆರಿ ಡೇಂಜರ್. ಇದುವೇ ನಮ್ಮನ್ನು ಅಳಿಸುವುದು. ಸಾಮಾನ್ಯ ಜ್ಞಾನ ಎಂಬುದು ಇಲ್ಲಿ ಇಲ್ಲ. ಸಾಮಾನ್ಯ ಜ್ಞಾನ ಎಂಬುದು ಇಲ್ಲಿ ಇಲ್ಲ ಅಂತ ಹೇಳುದು. ಈ ಸಾಮಾನ್ಯ ಜ್ಞಾನ ಬೇಕು. ಈ ಸಾಮಾನ್ಯ ಜ್ಞಾನ ಯಾಕೆ ಬೇಕು ಗೊತ್ತಾ? ಅತಿಯಾದ ಜ್ಞಾನಕ್ಕೂ ಸಾಮಾನ್ಯ ಜ್ಞಾನಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಸಾಮಾನ್ಯ ಜ್ಞಾನ ನಿನ್ನನ್ನು ಪ್ರಪಂಚದಲ್ಲಿ ಗುರುತಿಸುತ್ತದೆ. ಅತಿಯಾದ ಜ್ಞಾನ ನಿನ್ನನ್ನು ಪ್ರಪಂಚದಲ್ಲಿ ನೆನಪಿಸ್ತಾ ಇರ್ತದೆ. ಅತಿಯಾದ ಜ್ಞಾನ. ನಮ್ಮ ಋಷಿಮುನಿಗಳು ಹೇಳಿದ್ದೆಲ್ಲ ಸಾಮಾನ್ಯ ಜ್ಞಾನ. ಏನು ಹೇಳಿದ ಗೊತ್ತಾ? ಎಲ್ಲರನ್ನು ಗೌರವಿಸು, ಎಲ್ಲರನ್ನು ಪ್ರೀತಿಸು, ಕೂಡಿದಷ್ಟು ಒಳಿತನ್ನು ಮಾಡು, ಪುಣ್ಯವನ್ನು ಸಂಪಾದನೆ ಮಾಡು, ಒಳ್ಳೆಯ ದಾರಿಯಲ್ಲಿ ಹೋಗು, ಯಾರ ಮನಸ್ಸನ್ನು ನೋಯಿಸಬೇಡ, ಹಿರಿಯರನ್ನು ಕಂಡರೆ ಗೌರವ ಕೊಡು, ಪ್ರೀತಿಯಿಂದ ಇರು. ಏನು ಬೇಕಾದ್ರೆ ಆಗಲಿ, ಜನ್ಮ ಕೊಟ್ಟವರು ತಂದೆ ತಾಯಿ, ಏನು ಬೇಕಾದ್ರೆ ಆಗಲಿ, ನಮ್ಮನ್ನು ನಂಬಿ ಬಂದವರು ನಮ್ಮವರೇ. ನಮ್ಮನ್ನು ನಂಬಿ ಬಂದರು ಅವರು ನಮ್ಮವರು. ಅವರಿಗೆ ದ್ರೋಹ ಮಾಡಬೇಡ, ಕೊಟ್ಟ ಮಾತಿಗೆ ತಪ್ಪು ಬೇಡ. ಇದೆಲ್ಲ ಸಾಮಾನ್ಯವಾದ ಜ್ಞಾನ. ಆ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡು, ತಾಯಿಯಂತೆ ನೋಡು. ದೊಡ್ಡ ವ್ಯಕ್ತಿಗಳ ದೊಡ್ಡ ಗುಣ ಏನು ಗೊತ್ತುಂಟ? ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಗಳ ದೊಡ್ಡ ಗುಣ ಯಾವುದು ಅಂತ ಹೇಳಿದ್ರೆ, ಕ್ಷಮೆ ಕೇಳುವುದು, ಕ್ಷಮಿಸುವುದು. 2 ಗುಣ ಯಾರ ಒಳಗೆ ಇದೆಯೋ ಅವನು ಬಹಳ ಎತ್ತರಕ್ಕೆ ಹೋಗ್ತಾನೆ. ಕ್ಷಮೆ ಕೇಳಲಿಕ್ಕೂ ಗೊತ್ತಿರಬೇಕು, ಕ್ಷಮಿಸ್ಲಿಕ್ಕೂ ಗೊತ್ತಿರಬೇಕು. ದೊಡ್ಡ ವ್ಯಕ್ತಿಗಳ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ಎಲ್ಲ ಅಮ್ಮಂದರಿಗೆ ರೆಸ್ಪೆಕ್ಟ್ ಮಾಡಿ. ಇದು ದೊಡ್ಡ ಗುಣ. ಅಮ್ಮಂದರಿಗೆ ರೆಸ್ಪೆಕ್ಟ್ ಮಾಡು, ಅಮ್ಮಂದರನ್ನು ಪೂಜಿಸುವುದು, ಅಮ್ಮಂದರಿಗೆ ಗೌರವಿಸುವುದು. ಇದು ಸುಲಭದ ವಿಚಾರ ಅಲ್ಲ. ಇದೆಲ್ಲರಿಗೂ ಬರುವುದಿಲ್ಲ. ಅಮ್ಮಂದಿರಂದ್ರೆ ಇನ್ಕ್ಲೂಡಿಂಗ್ ಹೆಂಡತಿಯಾದ ಅವಳನ್ನು ಅಷ್ಟು ಪೂಜ್ಯ ಭಾವದಿಂದ ನೋಡ್ರಿ. ಇದು ದೊಡ್ಡ ವ್ಯಕ್ತಿಗಳ ಗುಣ, ಶ್ರೇಷ್ಠ ಗುಣ ಇದೆಲ್ಲ. ಅದೇ ರೀತಿ ಆ ಕಡೆ ಅರ್ಥ ಆಯ್ತಾ? ಸೇಮ್ ಇಲ್ಲಿ ಏನುಂಟು ಅದೇ ಅಲ್ಲಿ ಇರೋದು, ರೂಪ ಮಾತ್ರ ಬೇರೆ. ಇಲ್ಲಿ ಹೇಳುದು ಆತ್ಮದ ವಿಚಾರ. ಈ ಆತ್ಮ ಮನಸ್ಸಾಗಿ ದೇಹವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಇದು ತಿಳಿದಿಟ್ಟುಕೊಳ್ಬೇಕು.
ಇಲ್ಲೆಲ್ಲವೂ ಆಗುವುದು ಆತ್ಮದ ವಿಚಾರ. ಇದು ಮನಸ್ಸಾಗಿ ದೇಹವಾಗಿ ಈ ಮಾಯೆಯಲ್ಲಿ ಕಂಡುಕೊಳ್ಳುವಂತ ವಿಚಾರ ಯಾವುದೇ ದೇಹ. ಆದರೆ ಇಲ್ಲಿ ಗಂಡು ಹೆಣ್ಣು ಎಂಬುದು ಆ ಜ್ಞಾನದಲ್ಲಿಲ್ಲ ಅಂತ ಹೇಳುದು. ಅಲ್ಲಿ ಲಿಂಗ ಭೇದವಿಲ್ಲ, ಅಲ್ಲಿ ಕೇವಲ ಆತ್ಮಗಳು ಮಾತ್ರ ಇರುವುದು. ಆದ ಕಾರಣ ಹೇಳುದು ಗಂಡು ಮಕ್ಕಳು ಮುಂದೆ ಕೂತ್ಕೊಂಡ ಕಾರಣ. ಅರ್ಥ ಆಯ್ತಲ್ವ? ಅದು ಗಂಡು ಅಂತ ಬರುದು. ಹೆಣ್ಣು ಮಕ್ಕಳು ಮುಂದೆ ಕೂತ್ಕೊಂಡ್ರೆ ಅದು ಹೆಣ್ಣು ಅಂತಲೇ ಬರುದು. ಸೊ ಮುಖದ ಮೇಲೆ. ಅರ್ಥ ಆಯ್ತಾ ಹೇಳೋದು ವಿಚಾರ. ಅದೇ ರೀತಿ ಅಮ್ಮಂದರಿಗೆ ಕೂಡ ಇದೇ ಗುಣಗಳಿರಬೇಕು. ಈ ಗುಣಗಳಿದ್ರೆ ಅವರ ಪ್ರಪಂಚ ಒಂದು ವಿಶಿಷ್ಟವಾಗಿ ನೋಡ್ತದೆ. ಈ ಸಂದೇಶ ಇಬ್ಬರಿಗೂ, ಇದು ಗಂಡು ಹೆಣ್ಣು ಅಂತಲ್ಲ, ಇದು ಒಟ್ಟಿನಲ್ಲಿ ಅದು ಆತ್ಮಕ್ಕೆ ಸೇರಿ. ಆತ್ಮಕ್ಕೆ ಗಂಡು ಎಂಬ ಹೆಣ್ಣು ಎಂಬ ಭೇದವಿಲ್ಲ, ಅದು ಒಂದೇ ರೂಪದಲ್ಲಿ ಬದಲಾವಣೆ. ಅದು ಸೃಷ್ಟಿಗೆ. ಆಗ ಸೃಷ್ಟಿ ಎಂಬುದು ಅದೊಂದು ಮಾಯಾ ರಹಸ್ಯ. ಸೃಷ್ಟಿ ಎಂಬುದು ಅದು ಹೇಗೆ ಸೃಷ್ಟಿಯಾಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಖಂಡಿತವಾಗಿಯೂ ಒಂದು ಗಂಡು ಹೆಣ್ಣು ಒಳಗೆ ಒಂದು ಮಿಲನ ಕ್ರಿಯೆ ಪ್ರಾರಂಭವಾಗುವಾಗ ಅವರಿಗೆ ತಿಳಿದಿರುವುದಿಲ್ಲ. ಈ ಮಿಲನ ಕ್ರಿಯೆಯಲ್ಲಿ ಆದ ಮೇಲೆ ಗೊತ್ತಾಗುದು ನಾವು ಮಿಲನ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೇವಾ. ಅಷ್ಟು ಹೊತ್ತು ನೀವೆಲ್ಲಿದ್ದೀರಿ, ಆ ಸಮಯದಲ್ಲಿ ಅದು ಯಾವ ರೀತಿಯಾಗಿ ಅದು ಕ್ರಿಯೆ ಆಯಿತು, ಅದು ದೈವಿಕ ಶಕ್ತಿ ಅಲ್ವ. ಅದು ಈ ಎರಡನ್ನು ಒಂದು ಮಾಡಿದ ಕಾರಣದಾನೆ. ಎರಡು ಒಂದಾಗುವಾಗ ಅಲ್ಲಿ ಯಾವುದು ಅಂತ ಹೇಳುದು? ಜೀವಾತ್ಮ ಪರಮಾತ್ಮ ಒಂದಾದ್ರೆ ಅಲ್ಲಿ ಜೀವಾತ್ಮ ಯಾವುದು ಪರಮಾತ್ಮ ಯಾವುದು ಅಂತ ಹೇಳುದು ಹೇಳಲಿಕ್ಕಾಗ್ತದ? ಎರಡು ಒಂದಾದ್ರೆ ಅಲ್ಲಿ ಯಾವುದು ಅಂತ ಹೇಳುದು? ಅಲ್ಲಿ ಗೊತ್ತಿಲ್ಲ. ಅದರ ಸ್ಥಿತಿ ಅದಕ್ಕೆ ಗೊತ್ತಿಲ್ಲ. ಯಾವುದರ ಸ್ಥಿತಿ? ಜೀವಾತ್ಮ ಸ್ಥಿತಿ ಜೀವಾತ್ಮಕ್ಕೆ ಗೊತ್ತಿಲ್ಲ, ಪರಮಾತ್ಮನ ಸ್ಥಿತಿ ಪರಮಾತ್ಮನಿಗೆ ಗೊತ್ತಿಲ್ಲ. ಈ ಸತ್ಯವಾದ ವಿಷಯ. ಆದ ಕಾರಣ ಸೃಷ್ಟಿಯ ರಹಸ್ಯದಲ್ಲಿ ಅದು ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದೊಂದು ಮಾಯದಲ್ಲಿ ಆಗೋದು ಅಂತ ಹೇಳುದು. ಆ ಮಾಯದೊಳಗೆ ಸತ್ಯ ಇರುವುದು ಅಂತ ಹೇಳುದು. ನಿಮಗೆ ಎಷ್ಟು ಬುದ್ಧಿ ಇದ್ರೂ ಆ ಸಮಯದಲ್ಲಿ ನಿಮ್ಮ ಬುದ್ಧಿ ತಪ್ತದಲ್ಲ. ಅದು ಹೇಗೆ? ನಿಮಗೆ ಎಷ್ಟು ಅರಿವಿದ್ರು ಆ ಒಂದು ಹೆಣ್ಣು ಗಂಡು ಎಂಬ ವಿಚಾರ ಬಂದಾಗ ನಮ್ಮ ಅರಿವು ಕಡಿಮೆ ಆಗ್ತದೆ, ನಮ್ಮ ಬುದ್ಧಿ ಕಮ್ಮಿ ಆಗ್ತದೆ, ನಮ್ಮ ಜ್ಞಾನವು ಕಮ್ಮಿ ಆಗ್ತದೆ, ಎಲ್ಲವೂ ಕಮ್ಮಿ ಆಗ್ತದೆ. ನಮ್ಮ ಒಳಗೆ ಒಂದು ಎಂಪ್ಟಿನೆಸ್ ಬರ್ತದೆ, ಖಾಲಿ ಎಂಬ ಒಂದು ಭಾವನೆ ಬರ್ತದೆ. ಇಲ್ಲಿ ಏನು ನಡೀತಾ ಇದೆ ಅಂತೇಳಿ ಲಾಸ್ಟಿಗೆ ಗೊತ್ತಾಗಿರುವುದು. ಈ ಸತ್ಯವಾದ ಸ್ಥಿತಿ, ದೈವಿಕ ಸ್ಥಿತಿಯನ್ನು ಮಾತಾಡುವುದು. ಇದು ದೇಹ ಭಾವನೆಯಲ್ಲಿ ಕಾಮವನ್ನು ಮಾಡುವುದಕ್ಕೆ ನಾನು ಮಾತಾಡೋದಲ್ಲ. ಆ ದೈವಿಕ ಸ್ಥಿತಿಗೆ ಹೋದ್ರೆ, ಅದಕ್ಕೆ ಉದಾಹರಣೆ ಕೊಟ್ಟದ್ದು ಹೀಗೆ. ಗಂಡು ಹೆಣ್ಣು ಮಿಲನ ಆಗೋದು ಸೃಷ್ಟಿಯಾಗೋದು ಸತ್ಯ. ಆ ಸೃಷ್ಟಿಯಾಗಬೇಕಾದ್ರೆ ಗಂಡು ಹೆಣ್ಣಿನ ಮಿಲನ ಬೇಕು. ಆ ಗಂಡು ಹೆಣ್ಣು ಮಿಲನ ಆಗೋದು ಅಂದ್ರೆ ಸೃಷ್ಟಿಯಾಗೋದು ಎಲ್ಲಿ? ಬ್ರಹ್ಮಾಂಡದಲ್ಲಿ. ನಮ್ಮ ಕಣ್ಣಿಗೆ ಗಂಡು ಹೆಣ್ಣು ನಾವು ತಗೊಳ್ಬೇಕು. ಅದನ್ನು ಸೂಕ್ಷ್ಮ ಮಾಡಿ ಸೂಕ್ಷ್ಮ ಮಾಡಿ ಸೂಕ್ಷ್ಮ ಮಾಡಿ ಸೂಕ್ಷ್ಮ ಮಾಡಿ ಸೂಕ್ಷ್ಮ ಮಾಡಿ ಆ ಎನರ್ಜಿಗೆ ಕನೆಕ್ಟ್ ಮಾಡ್ಬೇಕು ನೀವು ಅದನ್ನು. ಇದು ಅರ್ಥ ಆಗಲಿಕ್ಕೆ ಬೇಕಾಗಿ ಹೇಳಿದ್ದು. ಇದೆಲ್ಲರಿಗೂ ಅರ್ಥ ಆಗ್ತದೆ ಈಗ ಹೇಳಿದ್ರೆ. ಅದು ಯಾವ ರೀತಿ ಆಗ್ತದೆ ಅಂತ ಅದು ಗೊತ್ತೇ ಇಲ್ಲ ಅಂತ ಈ ಸೃಷ್ಟಿಯ ವಿಚಾರ. ಅದೇ ರೀತಿ ಮರಣದ ವಿಚಾರ. ನಿನ್ನ ಆಸೆ ಮುಗಿಯುವಲ್ಲಿವರೆಗೆ ನೀನು ಸಾಯ್ತಾನೆ ಇರ್ಬೇಕು, ಹುಟ್ಟುತ್ತಾನೆ ಇರ್ಬೇಕು, ಸಾಯ್ತಾನೆ ಇರ್ಬೇಕು, ಹುಟ್ಟುತ್ತಾನೆ ಇರ್ಬೇಕು, ಸಾಯ್ತಾನೆ ಇರ್ಬೇಕು, ಹುಟ್ಟುತ್ತಾನೆ ಇರ್ಬೇಕು. ಇಂಥ ಸ್ಥಿತಿಯಲ್ಲಿರುವವರಿಗೆ ಏನ್ ಹೇಳಿದ್ದು? ಮಾನವ ಜನ್ಮ ಅಂತ ಹೇಳಿ. ಈ ಸತ್ಯವನ್ನು ತಿಳಿಯುವವರಿಗೆ ಹೇಳಿದ ಮಾನವ ಜನ್ಮ, ಕೊನೆಯ ಜನ್ಮ. ಅದೆಷ್ಟೋ ಜನ್ಮವನ್ನು ದಾಟಿ ಅದೆಷ್ಟೋ ಜನ್ಮದ ಬುದ್ಧಿಯನ್ನು ತಗೊಂಡು ಬಂದವ ಈ ಮಾನವ ಜನ್ಮ. ಅದೆಷ್ಟೋ ಜನ್ಮದ ಬುದ್ಧಿ. ಆದ ಕಾರಣ ಕೆಲವರಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳ ಬುದ್ಧಿ ಇರ್ತದೆ, ವಿಷಸರ್ಪಗಳ ಬುದ್ಧಿ ಇರ್ತದೆ, ಮೃಗಗಳ ಬುದ್ಧಿ ಇರ್ತದೆ, ರಾಕ್ಷಸರ ಬುದ್ಧಿ ಇರ್ತದೆ, ಎಲ್ಲದರ ಬುದ್ಧಿ ಇರ್ತದೆ ಮನುಷ್ಯನ ಒಳಗೆ ಅಲ್ವಾ? ಡೆಫಿನೆಟ್ಲಿ ಸತ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ವಿಷಯವನ್ನು ದಾಟಿ ಬಂದಿದ್ದಾನೆ. ಆದ ಕಾರಣ ಎಲ್ಲವನ್ನು ನೀವು ಕಂಟ್ರೋಲ್ ಇಟ್ಟುಕೊಳ್ತಾರೆ. ಎಲ್ಲವನ್ನು ಕಂಟ್ರೋಲ್ ಇಟ್ಟುಕೊಂಡು
ಆ ಕಂಟ್ರೋಲ್ನಲ್ಲಿ ಸತ್ಯವನ್ನು ಕಂಡುಕೊಳ್ತಾನೆ. ನನ್ನೊಳಗೆ ಒಂದಿಷ್ಟು ಶಕ್ತಿ ಉಂಟಂತೆ, ನನ್ನೊಳಗೆ ಇಂಥ ಒಂದು ಸ್ಥಿತಿ ಉಂಟಾ ಅಂತ ಹೇಳಿ ಕಂಡುಕೊಂಡಾಗ ಅವನನ್ನೇ ಅವನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅವನವನೇ ಅವನು ಅಧ್ಯಯನ ಮಾಡುವಾಗ ಅವನೊಳಗೆ ಏನೋ ಒಂದು ಉದಯ ಆಗ್ತದೆ. ನಾನು ಯಾರು, ನನಗೆ ಯಾಕೆ ಇಷ್ಟು ಬುದ್ಧಿ, ನನಗೆ ಯಾಕೆ ಈ ದೇಹ ಕೊಟ್ಟ, ನನಗೆ ಯಾಕೆ ಈ ಜ್ಞಾನವನ್ನು ಕೊಟ್ಟ, ಎಲ್ಲ ವಿಚಾರವನ್ನು ಅದು ಒಳಗಿಂದಲೇ ಕೇಳ್ತದೆ. ನಾನು ಯಾಕೆ ಗುರುಗಳ ಹತ್ರ ಹೋಗಬೇಕು, ನನಗೆ ಮತ್ತು ಗುರುಗಳಿಗೆ ಏನು ಸಂಬಂಧ, ನಾನು ಯಾಕೆ ಅವರ ಮುಂದೆ ಹೋಗಿ ಕೂತುಕೊಳ್ಬೇಕು ಎಂಬ ವಿಚಾರಗಳೆಲ್ಲ ಬರ್ತದೆ. ನಿಜವಾದ ವಿಷಯ. ಇದನ್ನು ಒಬ್ಬ ತನ್ನ ಒಳಗೆ ತಕೊಂಡು ಹೋದರೆ ಮಾತ್ರ ಇದಕ್ಕೆ ಉತ್ತರ ಸಿಗುವುದು. ಹೊರಗಿನಿಂದ ಹುಡುಕಿದ್ರೆ ಇದಕ್ಕೆ ಉತ್ತರ ಸಿಗುವುದಿಲ್ಲ. ಹೊರಗಿನಿಂದ ಹುಡುಕಿದ್ರೆ ಉತ್ತರ ಸಿಗುವುದಿಲ್ಲ. ಅದು ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೇಳುದು, ಆಧ್ಯಾತ್ಮಿಕ ಎಂಬುದು ಒಂದು ವ್ಯಾಪಾರ ಆಗಿದೆ, ಬಿಸ್ನೆಸ್ ಆಗಿದೆ, ಒಂದು ಶೋ ಆಫ್ ಆಗಿದೆ. ನಿಜವಾದ ಆಧ್ಯಾತ್ಮಿಕ ಅಂದ್ರೆ ಏನು ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವ ಗೊತ್ತಾಗ್ತದೆ. ಏನು ನಿಜವಾದ ಆಧ್ಯಾತ್ಮಿಕ ಅಂತ ಹೇಳಿದ್ರೆ, ಜನ್ಮವೆಂಬುದೇ ಆಧ್ಯಾತ್ಮಿಕ, ಜೀವನ ಎಂಬುದೇ ಆಧ್ಯಾತ್ಮಿಕ, ಪ್ರತಿಯೊಂದು ಆಧ್ಯಾತ್ಮಿಕ. ನಾವು ಅನುಭವಿಸುತ್ತಿರುವ ಪ್ರತಿಯೊಂದು ವಿಚಾರ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಸ್ಪೆಷಲ್ ಇಲ್ಲ ಅಂತ ಹೇಳುದು ಅರ್ಥ ಆಯ್ತಲ್ಲ. ನಾವು ನೆನಪು ಆಧ್ಯಾತ್ಮಿಕ ಇಲ್ಲ, ಪ್ರತಿಯೊಂದು ಆಧ್ಯಾತ್ಮಿಕವೇ, ಪ್ರತಿಯೊಂದು ವಿಚಾರ. ಆಗ ನಿಜವಾದ ಆಧ್ಯಾತ್ಮಿಕದ ಜ್ಞಾನ ಇರುವುದು ಇಲ್ಲಿ ಸಂಸಾರದಲ್ಲಿ. ಆಗ ಒಂದು ಗುರುವಾದವರು ಹೇಳ್ತಾರೆ, ಮೊದಲು ನೀನೊಂದು ಸಂಸಾರವನ್ನು ಮಾಡಪ್ಪ, ಈ ಸಂಸಾರವನ್ನು ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಸತ್ಯ ಏನು ಅಂತೇಳಿ. ಆಗ ಸಂಸಾರವನ್ನು ಸರಿಯಾಗಿ ಅನುಭವಿಸಿದವನಿಗೆ ಮಾತ್ರ ಈ ಆಧ್ಯಾತ್ಮಿಕದ ದಾರಿ. ಆಧ್ಯಾತ್ಮಿಕ ಎಂಬುದು ದಾರಿ ಹೊರತು ಆಧ್ಯಾತ್ಮಿಕ ಎಂಬುದು ಜ್ಞಾನ ಅಲ್ಲ. ಜ್ಞಾನ ಎಲ್ಲದರಲ್ಲೂ ಉಂಟು, ಸಣ್ಣ ಮಗುವಿನಲ್ಲೂ ಜ್ಞಾನ ಉಂಟು. ಆದರೆ ಆಧ್ಯಾತ್ಮಿಕಕ್ಕೂ ಈ ಜ್ಞಾನಿಗಳಿಗೂ ವ್ಯತ್ಯಾಸ ಇದೆ ಅಂತ ಹೇಳುದು. ಎಲ್ಲರೂ ಆಧ್ಯಾತ್ಮಿಕವನ್ನು ಮಾತಾಡ್ಬೋದು, ನೀವೆಲ್ಲರೂ ಮಾತಾಡ್ಬೋದು ಆಧ್ಯಾತ್ಮಿಕವನ್ನು. ಅಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಇನ್ನು ಗುರುಚರಿತ್ರೆ ಇದೆ, ಇನ್ನು ಅನೇಕ ರೀತಿಯ ವಿಚಾರಗಳಲ್ಲಿದೆ. ಎಲ್ಲ ಓದಿಬಿಟ್ಟು ನಿಮ್ಮ ಜ್ಞಾನವನ್ನು ನೀವು ಸಾವಿರ ಜನರಿಗೆ ಹಂಚಿಕೊಳ್ಬಹುದು. ಅದು ನಿಮ್ಮ ಜ್ಞಾನ ಅಲ್ಲ, ಹೇಳುದು ಅರ್ಥ ಆಯ್ತಾ? ಅದು ಯಾರ್ದೋ ಜ್ಞಾನವನ್ನು ನೀವು ಹೇಳುದು. ಸೊ ಅವರು ಯಾವ ಅರ್ಥದಲ್ಲಿ ಬರೆದಿದ್ದಾರೆ, ನೀವು ಹೇಗೆ ಅದನ್ನು ಊಹೆ ಮಾಡಿ ಕಲ್ಪನೆ ಮಾಡಿ ಹೇಳ್ತೀರಿ ಅಂತೇಳಿ ಅದು ನಿಮಗೆ ಬಿಟ್ಟ ವಿಚಾರ ಅಲ್ವಾ. ಆಗ ನಿಮ್ಮ ಸ್ವಯಂ ಜ್ಞಾನವನ್ನು ನೀವು ಹುಡುಕಬೇಕು, ನಿಮ್ಮ ಸ್ವಯಂ ಜ್ಞಾನವನ್ನು ನೀವು ಹುಡುಕಬೇಕು. ಈಗೆಲ್ಲ ವ್ಯಾಪಾರ ಆಗಿದೆ ಆಧ್ಯಾತ್ಮಿಕ ಬೋಧನೆ ಎಂಬುದು ಫೀಸಲ್ಲಿಲ್ಲ ಅಂತ ಹೇಳುದು. ಆಧ್ಯಾತ್ಮಿಕ ಬೋಧನೆ ಎಂಬುದು ಎಂಥದ್ದು, ಸಮಯದಲ್ಲಿಲ್ಲ ಅಂತ ಹೇಳುದು. ಆಧ್ಯಾತ್ಮಿಕ ಬೋಧನೆ ಎಂಬುದು ಎಂತ ಹೇಳುದು, ಜಾತಿ ಮತ ಕುಲ ಗೋತ್ರ ಧರ್ಮ ಇದರಲ್ಲೆಲ್ಲ ಇಲ್ಲ. ಅದು ಸರ್ವಂ ಶಿವಮಯ. ಆಯ್ತಾ? ಸರ್ವಂ ಗುರುಮಯ. ಪ್ರಪಂಚದಲ್ಲೂ ಅಷ್ಟೋ ಜೀವರಾಶಿಗಳಿಗೆ ತಂದೆ ಒಬ್ಬನೇ, ಆ ಪರಮಾತ್ಮ. ಸಕಲ ಜೀವರಾಶಿಗಳಿಗೆ ತಂದೆ ಒಬ್ಬನೇ ಆಗಿರುವಾಗ ಅವನಿಗೆಲ್ಲ ಒಂದೇ ತಾನೆ ಕಾಣುದು. ನನ್ನದೇ ಮಕ್ಕಳು ಅಂತ ಕಾಣುದು ಎಲ್ಲರೂ. ಎಲ್ಲರೂ ನನ್ನದೇ ಮಕ್ಕಳು ಅಂತ ಕಾಣುವಾಗ ಒಂದು ಗುರುವಾದವನು ಯಾವ ರೀತಿ ಇದ್ದಾನೆ ಅದೇ ರೀತಿ ಇರ್ತಾನೆ. ಎಲ್ಲರೂ ನನ್ನದೇ ಮಕ್ಕಳು, ಎಲ್ಲರೂ ಒಂದೇ. ಇಲ್ಲಿ ಭೇದ ಭಾವ, ಜಾತಿ ಕುಲ ಗೋತ್ರ ಧರ್ಮ ಗಿರ್ಮ ಯಾವುದೂ ಇಲ್ಲ. ಇದೆಲ್ಲ ಮಾಯೆ ಅಂತ ಹೇಳುದು. ಯಾವುದು ಈ ಧರ್ಮಗಳು, ಇದೆಲ್ಲ ಮನುಷ್ಯ ಸೃಷ್ಟಿ ಮಾಡಿದ ವಿಚಾರ. ಧರ್ಮ ಒಂದೇ ಒಂದು ಧರ್ಮ, ಸನಾತನ ಧರ್ಮ, ಸಾಯಾದ ಧರ್ಮ, ಪಂಚಭೂತದ ಧರ್ಮ, ಇದು ಸನಾತನ ಧರ್ಮ. ಅರ್ಥ ಹೇಳುದು ಈಗ ವಿಷಯ ಅದಲ್ಲ. ಈಗ ವಿಷಯ ಆಧ್ಯಾತ್ಮಿಕ ಜ್ಞಾನ ಬೇಕು ಅಂತ ಸಾವಿರ ರೀತಿಯಲ್ಲಿ ಹೋಗ್ತಾರಲ್ಲ, ಇದೆಲ್ಲ ಕಾಸು ಕೊಟ್ಟು ಮೆಂಟ್ಲಾಗುವಂತ ವಿಚಾರ.
ಡೆಫಿನೆಟ್ ಆಗಿರ್ತದೆ. ಆ ಕೋರ್ಸು ಈ ಕೋರ್ಸು ಅಂತ ಹೋಗಿ, ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದವರಿದ್ದಾರೆ ಎಷ್ಟೆಷ್ಟೋ ಯೂನಿವರ್ಸಿಟಿಯಲ್ಲೆಲ್ಲ ಮೆಡಿಟೇಷನ್ ಮಾಡಿದರು, ಕುಂಡಲಿನಿ ಯೋಗ ಮಾಡಿದವರು, ಎಲ್ಲ ಹರೆ ಹುಚ್ಚಾರಾಗಿದ್ದಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ. ಈ ಸತ್ಯ ಹೇಳುತ್ತ ಆ ರೀತಿ ಹೋಗ್ತಾ ಉಂಟು ಅಂತ ಹೇಳುದು. ಮತ್ತೆ ಅದಕ್ಕೆ ತಕ್ಕವಾದ ಏನೆಲ್ಲ ಬೇಕಾದ ವಿಷಯಗಳನ್ನು ಸಿಗ್ತಾ ಉಂಟು ತನ್ನನ್ನು ತಾನು ಮರೀಲಿಕ್ಕೆ. ಸಾವಿರ ರೀತಿಯ ಕೆಮಿಕಲ್ಸ್ಗಳು, ಟ್ಯಾಬ್ಲೆಟ್ಸ್ಗಳು, ಅದು ಇದೆಲ್ಲ. ನನಗೆ ಎಲ್ಲಿ ಉಂಟು ಆಧ್ಯಾತ್ಮಿಕ, ಎಲ್ಲಿ ಉಂಟು ಸತ್ಯ? ಒಂದು ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದವರು ಪ್ರಪಂಚದ ಕಣ್ಣಿಗೆ ಕಾಣ್ತಾರೆ. ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದವರ ಸ್ಥಿತಿಯನ್ನು ಕಂಡುಹಿಡಲಿಕ್ಕೆ ಸಾಧ್ಯವ? ಕಂಡುಹಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಂತ ಸ್ಥಿತಿಯದು. ಭಗವಾನ್ ನಿತ್ಯಾನಂದರು, ಶಿರಡಿ ಸಾಯಿಬಾಬಾ, ಅನೇಕ ಮಹಾಜ್ಞಾನಿಗಳಲ್ಲಿದ್ದಾರೆ. ಇವೆಲ್ಲ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದರಿಂತಲೂ ಮೇಲಾದ ಸ್ಥಿತಿಯಲ್ಲಿರುವುದು. ಅರ್ಥ ಆಯ್ತಾ? ಕುಂಡಲಿನಿ ಶಕ್ತಿಗಿಂತಲೂ ಮೇಲಾದ ಸ್ಥಿತಿಯಲ್ಲಿರುವುದು, ಶೂನ್ಯ ಸ್ಥಿತಿಯಲ್ಲಿರುವುದು. ಆಗ ಕುಂಡಲಿನಿ ಶಕ್ತಿ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದು ಯಾವುದಕ್ಕೂ ಸಿಗುವುದಿಲ್ಲ. ಅದು ಕುಂಡಲಿನಿ ಶಕ್ತಿ ಶೂನ್ಯ ಸ್ಥಿತಿ ಆದ್ರೆ ಸಿಗ್ತದೆ ಎಲ್ಲದಕ್ಕೂ. ಅದು ಅಡ್ಜಸ್ಟ್ ಆಗ್ತದೆ. ಈ ಕುಂಡಲಿನಿ ಶಕ್ತಿ ಅಡ್ಜಸ್ಟ್ ಆಗುದಿಲ್ಲ, ಯಾರಿಗೂ ಅಡ್ಜಸ್ಟ್ ಆಗುದಿಲ್ಲ. ಅಂತ ಸ್ಥಿತಿ ಅದ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದರೆ. ಆ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಗೋದು ಅಂದ್ರೆ ಏನು? ಇಲ್ಲಿರೋದು ವಿಷಯ ಜ್ಞಾನ ಉದಯ. ಜ್ಞಾನ ಉದಯ ಆದದ್ದು ಅಲ್ಲೇ ನಿಲ್ಲಬಾರದು, ಅದು ಕೆಳಗೆ ಇಳಿಬೇಕು. ಇದು ಕೆಳಗೆ ಇಳಿಯುವುದಿಲ್ಲ ಕೆಲವರಿಗೆ. ಅಂಥವ್ರನ್ನು ನೋಡುವ ಹುಚ್ಚರಾಗಿ ಕಾಣ್ತದೆ. ಹುಚ್ಚರೇ, ಅದ್ರೊಳ್ಳೆ ಜ್ಞಾನ ಇರ್ತದೆ ಅವರಿಗೆ. ಆದ್ರೆ ಅವ್ರು ಏನು ಹೇಳ್ತಾರೆ ಎಂತಂತೇಳಿ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಲ್ಲಿಗೆ ಹೋಗಿ ಕೆಳಗಿಲ್ದು ಯಥಾಸ್ಥಿತಿಯಲ್ಲಿ ಇರ್ತಾರೆ. ಏನು ತಿಳಿಯದಿದ್ದಂಥವ್ರು, ಎಲ್ಲ ತಿಳಿದು ಏನೂ ತಿಳಿಯದಿದ್ದಂಥವ್ರು, ಅದು ಶೂನ್ಯ ಸ್ಥಿತಿ ಅಂತ ಹೇಳುದು. ಶೂನ್ಯ ಸ್ಥಿತಿ ಅಂತ ಹೇಳಿದ್ರೆ ಏನು? ಎಲ್ಲವನ್ನು ತಿಳಿದು ಏನು ತಿಳಿಯದೇ ಇರುವ ಸ್ಥಿತಿ. ಅವ್ರ ಮೇಲೆ ಹತ್ಯೆ ಆಯ್ತು, ಎಲ್ಲ ನೋಡಿ ಆಯ್ತು, ಬಂದಾಯ್ತು, ಯಥಾಸ್ಥಿತಿ, ನಾರ್ಮಲ್. ಇಂಥವ್ರು ಹೇಳಿದ್ರೆ ಭಗವಾನ್ ಇದ್ದ ಅವರಂತ ಪರಬ್ರಹ್ಮ ಸ್ಥಿತಿಯಲ್ಲಿದ್ದವರು ನಾರ್ಮಲ್ ಆಗಿ ಎಲ್ಲರೊಟ್ಟಿಗೆ ಗಂಜಿ ಮಾಡಿಕೊಂಡು, ಊಟ ಮಾಡಿಕೊಂಡು, ಅಲ್ಲಲ್ಲಿ ಮಲಗಿಕೊಂಡು ಏಕದಲ್ಲಿದ್ದವರು. ಅದೇ ರೀತಿ ಶಿರಡಿ ಸಾಯಿಬಾಬಾ, ಅದೇ ರೀತಿ ಗಜಾನನ ಮಹಾರಾಜ್, ಅದೇ ರೀತಿ ಅಕ್ಕಲ್ಕೊಟ್ಟು ಮಹಾರಾಜ್, ಅದೇ ರೀತಿ ಎಲ್ಲ ದತ್ತ ಪರಂಪರೆಗೆ ಸೇರಿಟ್ಟು ಇನ್ನು ಸಿದ್ಧ ಪರಂಪರೆಗೆ ಸೇರಿದೆಲ್ಲ. ಹೇಳ್ಬೇಕಾಯ್ತಾ? ಇಂಥ ಎಲ್ಲ ಆಧ್ಯಾತ್ಮಿಕ ಸಿಗಬೇಕು ಅಂತ ಹೇಳಿದ್ರೆ, ಇಂಥ ಒಂದು ಜ್ಞಾನ ಸಿಗಬೇಕು ಅಂತಂದ್ರೆ ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಚಾರ ಏನಂದ್ರೆ, ಆಧ್ಯಾತ್ಮಿಕ ಅಂದ್ರೆ ಎಲ್ಲವೂ ಆಧ್ಯಾತ್ಮಿಕ. ಲೌಕಿಕ ಇದ್ರೆ ಆಧ್ಯಾತ್ಮಿಕ, ಲೌಕಿಕ ಇಲ್ಲದ್ರೆ ಆಧ್ಯಾತ್ಮಿಕ ಇಲ್ಲ. ಆಧ್ಯಾತ್ಮಿಕ ಇದ್ರೆ ಲೌಕಿಕ, ಇದು ಸತ್ಯ. ಎಂಥದೇ ಆಧ್ಯಾತ್ಮಿಕ ಮಾತಾಡಿದ್ರೆ ಲೌಕಿಕದಲ್ಲಿ ಬದುಕಿ ಆಗ್ಬೇಕಲ್ಲ. ಹೇಳದಂತ ಎಂಥದೇ ಆಧ್ಯಾತ್ಮಿಕ ಮಾತಾಡಿದಾದ್ರು, ಯಾವುದೇ ಋಷಿಮುನಿ ಆದ್ರೂ ಸರಿ, ಕಾಡಿನಲ್ಲಿ ಆದ್ರೂ ಸರಿ, ಅವನೊಟ್ಟಿಗೆ ಪ್ರಕೃತಿಗೆ ಸಂಬಂಧಪಟ್ಟ ವಿಚಾರ ಇರಲೇಬೇಕಲ್ಲ ಕೊನೆಗೆ. ಆದ ಕಾರಣ ಹೇಳುದು ಎಲ್ಲವೂ ಆಧ್ಯಾತ್ಮಿಕ. ಇದರಲ್ಲಿ ನೀವು ಸತ್ಯವನ್ನು ತಿಳಿದು ಮಾತ್ರ. ಹೇಳ್ದಾಯ್ತಾ? ಸಂಸಾರ ಅಂತೇಳಿ ಇರುವಾಗ ಆ ಸಂಸಾರದ ವಿಚಾರವನ್ನೆಲ್ಲ ಮುಗಿಸಿ ಅದು ಪರಿಪೂರ್ಣಗೊಳಿಸಿದ ಮೇಲೆ, ಈ ಪ್ರಪಂಚದ ವಿಷಯ ಸುಖಗಳನ್ನೆಲ್ಲ ಅನುಭವಿಸಿದ ಮೇಲೆ ಮಾಡುವ ಯಾತ್ರೆ ಉಂಟಲ್ವ, ಅದಕ್ಕೆ ಆಧ್ಯಾತ್ಮಿಕ ಅಂತ ಹೇಳುವುದು ಜರ್ನಿ. ಅದು ನೀನು ಆಸೆಗಳನ್ನು ಬಿಟ್ಟಿದ್ದೀಯಾ ಇಲ್ವಾ ಅಂತೇಳಿ ನಿನಗೇ ನೀನು ಪರೀಕ್ಷೆ ಮಾಡಿಕೊಳ್ಳುವಂತ ಒಂದು ಪಯಣ. ಯಾವುದು? ಆಧ್ಯಾತ್ಮಿಕ ಅಂತೇಳಿ. ಅಲ್ಲಿ ಆಸೆಗಳು ಬರ್ಬೋದು ಸಾವಿರಾರು ರೀತಿ. ಆ ಪಯಣದಲ್ಲಿ ಹೋಗುವ ಸಾವಿರ ರೀತಿಯ ಅನ್ವೇಷಣೆಗಳು ಬರ್ತದೆ. ಹೇಳೋದರ್ಥ ಆಯ್ತಾ? ಸಾವಿರ ರೀತಿಯ ಅನ್ವೇಷಣೆಗಳು ಬರ್ತದೆ, ಸಾವಿರ ವಿಷಯಗಳು ಸಿಗ್ತದೆ, ಅನೇಕ ಶಕ್ತಿಗಳು ಸಿಗ್ತದೆ, ಅನೇಕ ವಿಷಯಗಳೆಲ್ಲ ಸಿಗ್ತದೆ. ಹಾಗೆ ಈ ಆಧ್ಯಾತ್ಮಿಕದಲ್ಲಿ ಅಂದ್ರೆ ಈ ಜರ್ನಿಯಲ್ಲಿ ಅನೇಕ ಮಾಯೆಗಳು ಸಿಗ್ತದೆ ನಮಗೆ.
ಸಣ್ಣ ಪುಟ್ಟ ಮಾಯೆಗಳು. ಸಣ್ಣ ಪುಟ್ಟ ಮಾಯೆಗಳು ಗೊತ್ತಾಯ್ತಲ್ಲ, ಒಂದು ಹೇಳುವುದು ನಡೆಯುವುದು, ಒಂದು ಕೊಡುವುದು ನಡೆಯುವುದು, ಏನೋ ಒಂದು ಕೊಡುವಾಗ ಹಾಕಿಕೊಳ್ಳುವುದು, ಏನೋ ಒಂದು ಪವಾಡದಾಗಿ ಕಾಣುವುದು, ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ಶಕ್ತಿಗಳೆಲ್ಲ ಸಿಗ್ತದೆ. ಕೆಲವರು ಏನು ಮಾಡ್ತಾರೆ ಗೊತ್ತುಂಟು, ಅಲ್ಲೇ ನಿಲ್ತಾರೆ, ಸಾಕು ಅಂತೇಳಿ, ಇದೇ ಶ್ರೇಷ್ಠ ಅಂತೇಳಿ. ಇನ್ನು ಕೆಲವರನ್ನು ದಾಟಿ ಮುಂದೆ ಹೋಗ್ತಾರೆ, ಅವರಿಗೆ ಬೇರೆ ಒಂದು ಸಿಗ್ತದೆ, ಹೀಗೆ ದಾಟಿ ಮುಂದೆ 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 ಹೋಗ್ತಾರೆ. ಗೊತ್ತಾಯ್ತು? ಈ ಮುಂದೆ ಹೋಗುವ ಯಾವುದನ್ನು ಒಬ್ಬ ಸ್ವೀಕಾರ ಮಾಡದೆ ಹೋಗ್ತಾನೆ. ಒಬ್ಬ ಯಾವುದೇ ಶಕ್ತಿಗಳನ್ನೆಲ್ಲ, ಯಾವುದೇ ಒಂದು ವಿಷಯ ಸ್ವೀಕಾರ ಮಾಡದೆ ಹೋಗ್ತಾನೆ ಈ ಜ್ಞಾನ ಮಾರ್ಗದಲ್ಲಿ ಅಂತ ಹೇಳುದು. ಈ ಜ್ಞಾನ ಮಾರ್ಗದಲ್ಲಿ ಹೋಗುವಾಗ ಈ ಶಕ್ತಿಗಳನ್ನೆಲ್ಲ ಒಬ್ಬ ಸ್ವೀಕಾರ ಮಾಡದೇ ಹೋಗ್ತಾನೆ. ಒಬ್ಬ ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ, ಯಾವುದು ಬೇಡ ಅಂತೇಳಿ ಯಾವುದೇ ಶಕ್ತಿಯನ್ನು ಸ್ವೀಕರಿಸುವುದಿಲ್ಲ, ಹಾಗೇ ಹೋಗ್ತಾ ಇರ್ತಾನೆ. ಅಂಥವನುಂಟಲ್ವ ಪರಬ್ರಹ್ಮನಾಗಿ ಬಿಡ್ತಾನೆ. ಅವನು ಪರಬ್ರಹ್ಮ ಸ್ವರೂಪನಾಗ್ತಾನೆ. ಅವನಿಗೆ ಯಾವುದಿಲ್ಲ, ಅವನಿಗೆ ಅದಂತ ಒಂದು ಸ್ಥಿತಿ ಅದು. ಹೀಗೆ ಹೋಗುವಾಗ ಈ ಜ್ಞಾನದಲ್ಲಿ, ಈಗ ಭೌತಿಕ ಪ್ರಪಂಚದಲ್ಲಿ ಹೆಣ್ಣು ಹೊನ್ನು ಮಣ್ಣು ಮನಸ್ಸು ದಿನಸು ಸಾವಿರ ವಿಷಯ ಮಾಯೆ ಅಂತ ಹೇಳಿ, ಈ ಜ್ಞಾನ ಪ್ರಪಂಚದಲ್ಲಿರುವ ಮಾಯೆ ಅಂದ್ರೆ ಉಂಟಲ್ವ, ಈ ಶಕ್ತಿಗಳು ಅಂತ ಹೇಳಿ, ಇದಕ್ಕೆ ಸಿದ್ಧಿಗಳು ಅಂತ ಹೇಳಿದ್ರು ನಮ್ಮ ಋಷಿ ಮುನಿಗಳು. ಅರ್ಥ ಆಯ್ತಲ್ಲ? ಈ ಸಿದ್ಧಿಗಳು ಅಂತ ಹೇಳಿದ್ರೆ ಜ್ಞಾನದಲ್ಲಿ ಬರುವ ಮಾಯೆ. ಅರ್ಥ ಆಯ್ತಾ? ಜ್ಞಾನದಲ್ಲಿ ಹೋಗುವ ಮಾಯೆಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿ ಬರ್ತದೆ ಅಂತ ಹೇಳುದು. ಈ ಭೌತಿಕ ಪ್ರಪಂಚದ ವಿಷಯ ಸುಖದಲ್ಲಿ ಮಾಯೆಗಳು ನಿನ್ನನ್ನು ಸೋಲಿಸಿದ್ರೆ, ಈ ಜ್ಞಾನ ಮಾರ್ಗದಲ್ಲಿ ಮಾಯೆಗಳು ನಿನ್ನನ್ನು ಕಾಪಾಡುತ್ತದೆ. ಇದು ರಹಸ್ಯವಾದ ವಿಷಯ. ಈ ಜ್ಞಾನ ಮಾರ್ಗದಲ್ಲಿ ಮಾಯೆಗಳು ಕಾಪಾಡುತ್ತದೆ. ಕಾಪಾಡೋದು ಯಾಕೆ ಬೇಕಾಗಿ? ಅದರ ಸ್ವಾರ್ಥಕ್ಕೆ ಬೇಕಾಗಿ. ಅಲ್ಲಿ ಸ್ವಾರ್ಥ, ಅದರ ಸ್ವಾರ್ಥಕ್ಕೆ ಬೇಕಾಗಿ ಅದು ಕಾಪಾಡುತ್ತದೆ. ಅರ್ಥ ಆಯ್ತಾ? ಆಗ ಅದು ಬರುವಾಗ ಅದನ್ನು ಓಡಿಸ್ತಾನೊಬ್ಬ, ಬೇಡ ಹೋಗುದು ನಿಮಗೆ, ಇಲ್ಲಿ ಕೆಲಸ ಇಲ್ಲ ಅಂತೇಳಿ. ಅಂಥವನು ಪರಬ್ರಹ್ಮ ಸ್ವರೂಪನಾಗ್ತಾನೆ, ಅವ ಶೂನ್ಯ ಸ್ಥಿತಿಯಲ್ಲಿರುವ. ಹೇಳೋದರ್ಥ ಆಯ್ತಾ? ಹಾಗೆ ಒಬ್ಬ ಹೋಗ್ತಾನೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ. ಇದು ವಿಷಯ ಮೇಲೆ ಕೆಳಗೆಲ್ಲ ಉಂಟು, ಅದು ನೀವು ಜೋಡಿಸ್ಕೊಳ್ಬೇಕು ಎಲ್ಲಿ ಅಂತ. ಅರ್ಥ ಆಯ್ತಾ? ಹೇಳೋದರ್ಥ ಆಯ್ತಾ? ಪರೀಕ್ಷೆ ಅಂದ್ರೆ ಅದು ಇದಕ್ಕೆ ಇದೇ ಉತ್ತರ ಅಂತ ಹೇಳಿದ್ರೆ ಪರೀಕ್ಷೆ ಆಗುದಿಲ್ಲ, ಅದು ಪುಸ್ತಕ ಆಗುದಿಲ್ಲ. ಪುಸ್ತಕ ಓದಿದ ಮೇಲೆ ಅದು ಮಸ್ತಕದಲ್ಲಿ ನಿಂತರೆ ಅದು ಪುಸ್ತಕ ಓದಿದ್ದಕ್ಕೆ ಪ್ರಯೋಜನ. ಇಷ್ಟೇ ಹೇಳ್ಬೋದು. ಈ ಜರ್ನಿಯಲ್ಲಿ ಹೋಗ್ತಾ 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 ಅವನಿಗೆ ಆಧ್ಯಾತ್ಮಿಕದಲ್ಲಿ ಹೋಗ್ತಾ ಹೋಗ್ತಾ ಒಂದು ಸತ್ಯ ಗೊತ್ತಾಗ್ತಾ ಆಗುವಾಗ ಅವೇನು ಮಾಡ್ತಾನೆ ಗೊತ್ತುಂಟ, ಎಲ್ಲವನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲು ಏನು ಬಿಡ್ತಾನೆ ಗೊತ್ತುಂಟ? ನಾಚಿಕೆಯನ್ನು ಬಿಡ್ತಾನೆ. ನಾನು ಎಂಬುದನ್ನು ಬಿಡ್ತಾನೆ. ನಾನು ಎಂಬುದನ್ನು ಬಿಟ್ಟು ಎಲ್ಲ ಶಿವನ ಇಚ್ಛೆ, ಎಲ್ಲ ಅವನ ಇಚ್ಛೆ ಅಂತ ಹೇಳಿಕೊಂಡು ಒಂದೊಂದೇ ಕಳಿಸ್ತಾ ಹೋಗ್ತಾನೆ. ಹಾಕಿದ ಶರ್ಟ್ ಅನ್ನು ಬಿಸಾಡ್ತಾನೆ, ಹಾಕಿದ ಪ್ಯಾಂಟ್ ಅನ್ನು ಬಿಸಾಡ್ತಾನೆ, ಕೂದಲೆಲ್ಲ ತೆಗಿಲಿಕ್ಕೆ ಹೋಗುದಿಲ್ಲ, ಉಗುರೆಲ್ಲ ತೆಗಿಲಿಕ್ಕೆ ಹೋಗುದಿಲ್ಲ. ಎಂಥದ್ದು ಉಂಟು ಇಲ್ಲಿ? ನಿಜವಾಗಿ ಒಬ್ಬ ಆಧ್ಯಾತ್ಮಿಕದಲ್ಲಿ ಪಯಣ ಮಾಡಿದವ ಸ್ಥಿತಿಯನ್ನು ಹೇಳುದು. ಆಯ್ತಾ? ನಿಜವಾಗಿ ಆಧ್ಯಾತ್ಮಿಕ ಅಂತ ಹೇಳ್ತಾರಲ್ಲ, ನಿಜವಾಗಿ ಆಧ್ಯಾತ್ಮಿಕದಲ್ಲಿ ಒಬ್ಬ ಪಯಣ ಮಾಡಿದ್ರೆ ಅವನ ಸ್ಥಿತಿ ಏನಾಗ್ತದೆ ಅಂತ ಹೇಳುದಿಲ್ಲ. ನಾವು ಒಂದೊಂದೇ ತೆಗಿತಾ ಹೋಗ್ತಾನೆ. ಯಾವುದಿಲ್ಲ ಇಲ್ಲಿ, ಯಾವುದಿಲ್ಲ, ಏನಿಲ್ಲ ಅಂತೇಳಿ, ರೂಪವೂ ಇಲ್ಲ ಇಲ್ಲಿ. ಯಾಕೆ ನಾವು ರೂಪವಂತನಾಗಿ ಕಾಣಬೇಕು? ಹುಚ್ಚನಾಗಿ ಕಂಡ್ರೆ ಏನು ಆಗುದಿಲ್ಲ ಅಂತ ಕೇಳ್ತಾನ. ಗಡ್ಡ ಬಿಡ್ತಾನೆ, ಜಟ ಬಿಡ್ತಾನೆ, ಹುಡುಗರು ಬಿಡ್ತಾನೆ, ಎಲ್ಲವೂ ಬಿಡ್ತಾನ. ಅರ್ಥ ಆಯ್ತಾ? ಇದು ಸೈನ್ಸಸ್ ಇದೆ, ಅದು ಬೇರೆ ವಿಷಯ. ಅದು ಮೊದಲು ತನ್ನಿಂತಾನಾಗಿ ವೈರಾಗ್ಯ ಬಂದು ಬಿಡ್ತದೆ. ಆಗ ಎಲ್ಲರಿಂದ ದೂರ ಆಗ್ತಾನೆ. ಎಲ್ಲರಿಂದ ದೂರ ಆಗೋದು ಮರದಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಇದೇ ಶ್ರೇಷ್ಠಪ್ಪ, ಇದೇ ಉತ್ತಮ ಅಂತೇಳಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲಿ ಕೂತುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅವನಿಗೊಂದು ಅಶ್ವಿ ಆಗ್ತದೆ, ಆ ದೇಹಕ್ಕೊಂದು ಅಶ್ವಿ ಆಗ್ತದೆ. ಆ ದೇಹಕ್ಕೊಂದು ಅಶ್ವಿ ಆಗುವಾಗ ಒಬ್ಬ ಕೇಳ್ತಾನೆ, ಭಗವಂತ ನನಗೆ ಅಶ್ವಿ ಆಗ್ತದಪ್ಪ,
ಅವನ ಪ್ರಾರ್ಥನೆ ಸತ್ಯವಾದ ಪಕ್ಷದಲ್ಲಿ ಅವ ಇದ್ದಲ್ಲಿ ಒಂದು ಊಟ ಬಂದು ಮುಟ್ತದೆ ಅವನು. ಒಂದು ವಿಷಯ. ಇನ್ನೊಬ್ಬ ಇದ್ದಾನೆ ಅದೇ ಸ್ಥಿತಿಯಲ್ಲಿ, ಇದರಲ್ಲಿ ವೆರೈಟೀಸ್ ಅರ್ಥ ಆಯ್ತಲ್ವಾ? ಇನ್ನೊಬ್ಬ ಇದ್ದಾನೆ ಅದೇ ಸ್ಥಿತಿಯಲ್ಲಿ. ಭಗವಂತ ಎಲ್ಲಾ ಜೀವರಾಶಿಯಲ್ಲಿ ಇದ್ದಾರೆ, ಎಲ್ಲರಲ್ಲೂ ಭಗವಂತ ಇದ್ದಾರೆ. ನಾನೊಂದು ಮನೆ ಬಂದು ಇಲ್ಲಿ ಕೇಳ್ತಾನೆ, ಅದು ಭಗವಂತನೇ ಅಲ್ವಾ? ಅಮ್ಮ, ತಾಯಿ, ಹಸಿವೆ ಆಗ್ತದಮ್ಮ, ಸ್ವಲ್ಪ ಏನಾಗ್ತದೆ ಕೊಡು. ಭಿಕ್ಷೆ ಬೇಡುವವನಿಗೆ, ಆ ವ್ಯಕ್ತಿಗೆ ಅರ್ಥ ಆಯ್ತಲ್ವಾ? ಅವನಿಗೆ ಅದು ಭಗವಂತನಾಗಿ ಕಾಣ್ತದೆ. ಇನ್ನೂ ಕೆಲವರಿದ್ದಾರೆ ಈ ಸ್ಥಿತಿಯಲ್ಲಿದ್ದವರು. ಸೂರ್ಯ ಉದಯವಾಗಿ ಸೂರ್ಯ ಮಧ್ಯಾಹ್ನ ಆಗುವಾಗ, ಮಧ್ಯಾಹ್ನ ಹೊತ್ತಿಗಾಗುವ 5 ಮನೆಯಲ್ಲಿ ಭಿಕ್ಷೆ ಬೇಡಬಹುದು. 5 ಮನೆಯಲ್ಲಿ, 5 ಮನೆಯಲ್ಲಿ ಗೊತ್ತಾಯ್ತಲ್ಲ, ಬೆಳಿಗ್ಗೆಯಿಂದ ಮಧ್ಯಾಹ್ನದಲ್ಲಿ 5 ಮನೆಯಲ್ಲಿ ಭಿಕ್ಷೆ ಸಿಕ್ಲಿಲ್ವಾ, ಮತ್ತೆ ಆ ದಿನ ಅವರು ಊಟ ಮಾಡೋದಿಲ್ಲ. ಇವತ್ತು ನನಗೆ ಭಗವಂತ ಊಟ ಕೊಡ್ಲಿಲ್ಲ, ಊಟ ಕೂತ್ಕೊಳ್ತಾರೆ, ಹೇಳಿರ್ತಾಯ್ತ. ಇನ್ನು ಕೆಲವರು ಎಲ್ಲಿ ಸಿಕ್ಕಿತ್ತು ಅಲ್ಲಿ ಊಟ ಮಾಡಿಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಅವರ ಇಚ್ಛೆ. ಈಗೆಲ್ಲ ಇಂಥ ಸಿಸ್ಟಮ್ ಅಲ್ಲಿ ಒಬ್ಬ ಬದುಕುತ್ತಾನೆ. ಈ ರೀತಿ ಬದುಕುವವನಿಗೆ ಸನ್ಯಾಸಿ ಅಂತ ಸರ್. ನಾವು ಒಂದು ಕಡೆ ನಿಲ್ಲಿಕ್ಕಿಲ್ಲ, ಅವ್ನು ಸಂಚಾರ ಮಾಡ್ತಾನೆ ಇರ್ಬೇಕು. ಅರ್ಥ ಆಯ್ತಲ್ಲ? ಸಂಸಾರವನ್ನು ಬಿಟ್ಟವನು, ಸಂಸಾರದಲ್ಲಿ ಶೂನ್ಯತ್ವವನ್ನು ಕಂಡವನು, ಸಂಸಾರದಲ್ಲಿ ಶೂನ್ಯತ್ವವನ್ನು ಕಂಡವನು ಸನ್ಯಾಸಿ. ಅರ್ಥ ಆಯ್ತಲ್ವ? ಅಲ್ಲಿಂದ ಹೋಗ್ತಾನೆ, ಹಾಗೆಯೇ ಹೋಗ್ತಾನೆ, ಹೋಗಿ 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 ಹೋಗ್ತಾ ಇರ್ತಾನೆ. ನಾವು ಸಿಕ್ಕಿದಲ್ಲಿ ಹೇಗೆ ಹಾಗೆ, ಅವ್ರಿಗೆ ಯಾವುದಿಲ್ಲ ಅವನಿಗೆ. ಅರ್ಥ ಆಯ್ತಾ? ಒಳ್ಳೇದಿಲ್ಲ ಕೆಟ್ಟದಿಲ್ಲ ಯಾವುದಿಲ್ಲ. ಯಾರಾದ್ರೂ ಕೊಟ್ಟರೆ ಉಂಟು ಅವನಿಗೆ. ಯಾವ್ದಾದ್ರು ಮನೆಗೆ ಹೋಗಿ ಅಮ್ಮ ತಾಯಿ ಅಂತ ಕೇಳುವಾಗ ಅನ್ನದ ಜೊತೆ ಒಂದು ವಸ್ತ್ರ ಕೊಟ್ಟರೆ ತಗೊಳ್ತಾನ, ಇಲ್ಲ ಅಂತ ಹೇಳೋದು ವಿಷಯ ಹೇಳೋದು. ಹೀಗೆ ಹೋಗ್ತಾ ಹೋಗ್ತಾ ಅವ್ನು ತಿಳ್ಕೊಳ್ತಾನೆ, ಯಾಕೆ ನಾನು ಹೀಗೆ ಆದೆ, ನನಗೆ ಯಾಕೆ ಹೀಗೆ ಆಯ್ತು, ನನ್ನ ಜೀವನ ಹೀಗೇ ಹೋಗ್ತಾ ಇರ್ತದ ಅಂತ ಒಬ್ಬ ತಿಳ್ಕೊಳ್ತಾನೆ. ಆ ತಿಳ್ಕೊಳ್ಳೋ ಸಮಯದಲ್ಲಿ ಅವನಿಗೆ ಅರಿವಾಗ್ತದೆ, ಇಲ್ಲಿ ಏನು ಇಲ್ಲ, ಇಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಮೌನವಾಗಿದ್ದು ಬಿಡುವ ಅಂತೇಳಿ ಅರಿವಾಗ್ತದೆ. ಹಾಗೆ ಒಬ್ಬ ಮೌನವಾಗಿ ಯಾರೊಬ್ಬ ಕೂತುಕೊಳ್ತಾನೋ ಅವನು ಜ್ಞಾನಿ ಆಗ್ತಾನೆ. ಅರ್ಥ ಆಗ್ತದೆ? ಮೌನವಾಗಿ ಯಾರೊಬ್ಬ ಕೂತ್ಕೊಳ್ಳಿಕ್ಕೆ ಕಲಿತಾರೋ ಅವನು ಜ್ಞಾನಿ ಆಗ್ತಾನೆ. ಅವನು ಜ್ಞಾನಿ ಆಗಿ ಆ ಜ್ಞಾನದಲ್ಲಿ ಒಂದು ಸತ್ಯವನ್ನು ಕಂಡುಕೊಂಡ್ರೆ, ಆ ಜ್ಞಾನದಲ್ಲಿ ಶೂನ್ಯತ್ವವನ್ನು ಕಂಡುಕೊಂಡ್ರೆ, ಜ್ಞಾನದಲ್ಲಿ ಅಹಂಕಾರ ವಿಪರೀತ ಬರ್ತದೆ. ಈ ಭೌತಿಕ ಪ್ರಪಂಚದಲ್ಲಿ ಕೋಟ್ಯಾಧಿಪತಿಗಳು ಅವರು ಇವರು ದೊಡ್ಡ ಅಹಂಕಾರದಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಅದೇ ರೀತಿ ಜ್ಞಾನದಲ್ಲಿ ಕೂಡ ಸ್ವಲ್ಪ ಅಧಿಕ ಜ್ಞಾನ ಇದ್ದರೆ ಒಂದು ಅಹಂಕಾರ ಇರ್ತದೆ, ಅಹಂಕಾರದಲ್ಲಿ ಮಾತಾಡ್ತಾರೆ. ಅಲ್ಲಿ ಜ್ಞಾನ ಬುದ್ಧಿ ಆಗುದಿಲ್ಲ, ಅದು ಮುಂದಿನ ಜನ್ಮದ ಸಿದ್ಧತೆ ಆಯ್ತು ಅಂತಲೇ ವಿಷಯ. ಇನ್ನು ಎಷ್ಟು ತಿಳಿದು ಏನು ತಿಳಿಯದೆ ಒಬ್ಬರಿರ್ತಾರೆ, ಏನು ಗೊತ್ತಿಲ್ಲ ಅವ್ರಿಗೆ, ಆದ್ರೆ ಎಲ್ಲವೂ ಗೊತ್ತಿರ್ತದೆ. ಏನು ಗೊತ್ತಿದ್ದಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅದು ಶೂನ್ಯ ಸ್ಥಿತಿಗೆ ಹೋಗಿರ್ತದೆ. ಅಂತವರು ಪರಬ್ರಹ್ಮ ಸ್ವರೂಪ ಆಗ್ತಾರೆ. ಈ ಪರಬ್ರಹ್ಮ ಸ್ವರೂಪ ಆಗಬೇಕು, ಇಷ್ಟು ಸ್ಥಿತಿಯನ್ನೆಲ್ಲ ಒಂದು ಅನುಭವಿಸಬೇಕು, ಈ ಸ್ಥಿತಿಯನ್ನೆಲ್ಲ ಕಂಡುಕೊಳ್ಬೇಕು ಅಂತ ಹೇಳಿದರೆ ಇದಕ್ಕೊಂದು ಗುರು ಬಹಳ ಮುಖ್ಯ. ಅದು ನಿಮ್ಮ ಅಂತರಾತ್ಮದ ಗುರುವಿನ ಹತ್ರ ನೀವು ಎಷ್ಟು ಶುದ್ಧವಾಗಿ, ಎಷ್ಟು ಭಕ್ತಿಯಿಂದ, ಎಷ್ಟು ಶರಣಾಗತಿಯಿಂದ, ಎಷ್ಟು ಪವಿತ್ರ ಭಾವನೆಯಿಂದ ನೀವು ಇರ್ತೀರೋ ಅಷ್ಟರ ಮಟ್ಟಿಗೆ ಎಲ್ಲ ಸತ್ಯದ ಅನುಭವ ಆಗ್ತದೆ. ಇಲ್ಲಿ ಗುರು ಹೇಗೆ ಅಂತ ಹೇಳುದು ಬಹಳ ಮುಖ್ಯ. ಗುರುವಲ್ಲಿ ಸಾವಿರ ರೀತಿಯ ಗುರುಗಳಿದ್ದಾರೆ, ಪ್ರೀತಿಯಿಂದ ಮಾತಾಡೋ ಗುರುಗಳಿದ್ದಾರೆ. ಒಂದು ಹೊಡೆದು ಬಡ್ದು ಹೇಳುವ ಗುರುಗಳಿರ್ತಾರೆ. ಇನ್ನು ಆ ಕಡೆ ಅಲ್ಲ ಈ ಕಡೆ ಅಲ್ಲ, ಪ್ರೀತಿ ಉಂಟು, ಬೈಗಳು ಉಂಟು, ಎಲ್ಲ ಉಂಟು. ಇನ್ನು ಭಯಂಕರ ಕಠಿಣಾಗಿರ್ತಾರೆ. ಭಯಂಕರ ಕಠಿಣ ಅಂದ್ರೆ ಭಯಂಕರ ಮಾತಾಡ್ಲಿಕ್ಕೆಲ್ಲ, ಜಸ್ಟ್ ಈಗ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಗೊತ್ತಿಲ್ಲ. ಇಲ್ಲದ್ರೆ ಬಹಳ ಕಷ್ಟ ಅದು ಅಂತ ಇರ್ಲಿಕ್ಕೆ. ಇದರಲ್ಲಿ ಯಾವ ಗುರು ಅಂತೇಳಿ ನೀವು ಆಯ್ಕೆ ಮಾಡಿ ಈ ಸತ್ಯವನ್ನು ತಿಳಿಬೇಕಾದ್ರೆ ಯಾವ ಗುರುವನ್ನು ಹಿಂಬಾಲಿಸಿದ್ರೆ ಸಿಗ್ತದೆ ಅಂತ ಹೇಳುವ ಜ್ಞಾನ ನಿಮ್ಮ ಒಳಗೆ ತನ್ನಿಂದ ತಾನಾಗಿ ಅದು ಉದಯ ಆಗ್ತದೆ.
ಆ ಸ್ಥಿತಿ ಬೇಕು ಅಂತಾದರೆ ಹೇಳಿದಾಯ್ತಾ, ಒಂದು ಕರ್ಮವನ್ನೆಲ್ಲ ಅನುಭವಿಸಿ ಒಂದು ಸತ್ಯ ಸ್ಥಿತಿ ತಿಳಿದು ಇನ್ನು ಹೀಗೆ ಹೋಗುವ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ. ಈ ವಾನಪ್ರಸ್ಥ ಅಂದ್ರೆ ಗುರು ಸೇವೆ. ಈ ವಾನಪ್ರಸ್ಥದಲ್ಲಿ ಇಷ್ಟು ವಿಚಾರ ಬರುತ್ತೆ, ಅರ್ಥ ಆಯ್ತಾ? ಅದಾದ ನಂತರ ಸನ್ಯಾಸ. ಆ ಸನ್ಯಾಸ ಆದ ನಂತರ ಹೋಗ್ತದೆ ಜ್ಞಾನ. ಅದೇ ಹೇಳೋದು ಸನ್ಯಾಸ ಅಂತ ಹೇಳಿದ್ರೆ ಏನು? ಸಂಸಾರದಲ್ಲಿ ಶೂನ್ಯತ್ವ ಕಂಡವ ಸನ್ಯಾಸಿ, ಸನ್ಯಾಸದಲ್ಲಿ ಶೂನ್ಯತ್ವ ಕಂಡವ ಪರಬ್ರಹ್ಮ. ಇಷ್ಟೇ ಹೇಳೋದು. ಆ ಸ್ಥಿತಿ ಹೋಗಿ ತಲುಪಬೇಕಾದ್ರೆ ಗುರು ಸಾಕ್ಷಾತ್ ಪರಬ್ರಹ್ಮ ಬೇಕು. ಅದು ಹೇಗೆ ಇರ್ತಾನೆ, ಎಲ್ಲಿ ಇರ್ತಾನೆ ಇದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಸತ್ಯ ಎಷ್ಟುಂಟು, ನಿಮ್ಮ ಪವಿತ್ರತೆ ಎಷ್ಟುಂಟು, ನಿಮ್ಮ ಮುಗ್ಧತೆ ಎಷ್ಟುಂಟು, ಅಷ್ಟರ ಮಟ್ಟಿಗೆ ನಿಮ್ಮೊಳಗೆ ಇರ್ತಾನೆ. ಇಷ್ಟೇ ಹೇಳ್ಬೋದು. ಶುಭವಾದ ತಿರುಚಿತ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.